ಅಷ್ಟರವರೆಗೆ ಈಗ ಗೇಟ್ ಓಪನ್ ಇದೆ. ನಿನ್ನೆ ರಾತ್ರಿ ಪ್ರಣಬ್ ಮೊಹಂತಿ ಮತ್ತೊಂದು ಸುತ್ತು ಈ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಈ ಮುಸುಕುಧಾರಿ ವ್ಯಕ್ತಿ ಇನ್ನಷ್ಟು ವಿಚಾರಗಳನ್ನ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅದು ಸತ್ಯವಾ ಅಲ್ವಾ ಏನು ಅನ್ನೋದನ್ನ ತನಿಖೆಯ ಮುಖಾಂತರ ಮಾತ್ರ ಎಸ್ಐಟಿ ಅಧಿಕಾರಿಗಳು ಕಂಡುಕೊಳ್ಳೋದಕ್ಕೆ ಸಾಧ್ಯ. ನಿನ್ನೆ ರಾತ್ರಿ ಈ ವ್ಯಕ್ತಿಯನ್ನ ವಿಚಾರಣೆಗೆ ಇಡು ಮಾಡಲಾಗಿದೆ. ಲೆಟ್ ಮಿ ಗೆಟ್ ಬ್ಯಾಕ್ ಟು ಮಾರುತಿ. ಈಗ ನಿನ್ನೆ ರಾತ್ರಿ ಮತ್ತೊಂದು ಸುತ್ತು ಈ ಮಾಸ್ಕ್ ಮ್ಯಾನ್ ಏನಿದಾನೆ, ಈ ಮಾಸ್ಕ್ ಮ್ಯಾನ್ ನ ವಿಚಾರಣೆ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಇನ್ನೂ ಏನಾದ್ರೂ ವಿಚಾರಗಳನ್ನ ಆತ ಬಾಯ್ಬಿಟ್ಟಿದ್ದಾನ, ಇನ್ನೂ ಏನಾದ್ರೂ ಆತನ ದೂರಿದೆಯಾ, ಈ ತರ ಮಾಡಿದೀನಿ ಆ ತರ ಮಾಡಿದೀನಿ ಅಂತ. ಮತ್ತೆ ನಿನ್ನೆ ರಾತ್ರಿ ಇನ್ನೊಂದು ಸುತ್ತು ಸಭೆಯನ್ನ ಕೂಡ ನಡೆಸಿದ್ದಾರೆ ಅಂತ ಮಾಹಿತಿ ಇದೆ. ಅಧಿಕಾರಿಗಳು ಈ ಸಂಬಂಧವಾಗಿ ಏನ್ ಹೇಳ್ತಾ ಇದ್ದಾರೆ, ಆಕ್ಚುಲಿ ಏನೆಲ್ಲ ಅಪ್ಡೇಟ್ ಇದೆ? ಲಕ್ಷ್ಮಿ, ಪ್ರಮುಖವಾಗಿ ಅವರು ಅಂದ್ರೆ ಮುಸುಕುಧಾರಿ ವ್ಯಕ್ತಿ ಏನು ಮಾಸ್ಕ್ ಮ್ಯಾನ್ ಇದ್ದಾನೆ, ಆ ವ್ಯಕ್ತಿ ತೋರಿಸಿದಂತ 13 ಜಾಗ ಏನಿತ್ತು ಆ ಜಾಗದಲ್ಲಿ ಈಗ 5 ಕಡೆ ಅಗದಿರುವಂತದ್ದು. ಹೀಗಾಗಿ ಎಲ್ಲೂ ಕೂಡ ಯಾವುದೇ ಕಳೆಬರ ಸಿಗದೇ ಇರೋ ಕಾರಣದಿಂದಾಗಿ ಮತ್ತಷ್ಟು ರಾತ್ರಿ ಅಂದ್ರೆ ಮುಸುಕುಧಾರಿನ ಕರೆದುಕೊಂಡು ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ರಿಪಬ್ಲಿಕ್ ಲಭ್ಯ ಆಗಿರುವಂತದ್ದು. ಸದ್ಯ ಅಗಿದಿರುವ ಜಾಗದಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಇನ್ನೆಲ್ಲೂ ಹೋಗೋದಾಗಾದ್ರೆ ಇನ್ನೆಷ್ಟು ಜಾಗವನ್ನು ಅಗಿಯಕ್ಕಾಗುತ್ತೆ? ಯಾಕಂದ್ರೆ ದಟ್ಟವಾದ ಕಾಡಿದೆ, ಅದರ ಮೇಲೆ ಮರಗಳು ಕೂಡ ಬೆಳೆದಿರುವಂತದ್ದು, ಅಕ್ಕಪಕ್ಕದಲ್ಲಿ ಜಿಗಣೆಗಳ ಕಾಟ ಬೇರೆ ಇದೆ, ಆ ಹಾವುಗಳ ಸಮಸ್ಯೆ ಕೂಡ ಇದೆ ಅಂತಕ್ಕಂಥ ಮಾಹಿತಿನ ಪೊಲೀಸರು ರಿಪಬ್ಲಿಕ್ ತಿಳಿಸಿದ್ರು. ಇದೀಗ ಅದೇ ಜಾಗವನ್ನು ಮತ್ತೆ ಅಗಿಯೋದ ಹೇಗೆ ಅಂತಕ್ಕಂಥ ಮತ್ತೊಂದಿಷ್ಟು ವಿಷಯಗಳನ್ನ ಇದೀಗ ಮಾಸ್ಕ್ ಮ್ಯಾನ್ ಇಂದ ಪಡೆದಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿರುವಂತದ್ದು. ಅಂದ್ರೆ ಈಗ ನೀವು ಹೇಳಿರುವಂತಹ ಜಾಗಗಳನ್ನ ಅಗಿತಾ ಇದ್ದೇವೆ, ಎಲ್ಲೂ ಕೂಡ ಕಳೆಬರಗಳು ಸಿಗ್ತಾ ಇಲ್ಲ. ಹಾಗಾದ್ರೆ ಮತ್ತೆ ಯಾವ್ದಾದ್ರು ಜಾಗ ಇದೆನಾ ಅಂತಕ್ಕಂಥ ಒಂದಿಷ್ಟು ಮಾಹಿತಿಗಳನ್ನ ಇದೀಗ ಮಾಸ್ಕ್ ಮ್ಯಾನ್ ಇಂದ ಪಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈಗ ಮತ್ತೆ ಮುಂದುವರೆದ ಭಾಗ ಅಂದ್ರೆ ಇವತ್ತು ಕಂಟಿನ್ಯೂಸ್ ಆಗಿ 1, 2, 3, 4 ಅಂತ ಲೈನ್ ಪ್ರಕಾರ ಹೋಗಿ ಅಗಿಯುವ ಕೆಲಸ ಮಾಡ್ತಾರಾ, ಅಥವಾ ಅದನ್ನ ಹೊರತುಪಡಿಸಿ ಈಗ ಪ್ರಮುಖವಾಗಿ ಏನು ಈ ಸ್ನಾನಘಟ್ಟ ಇದೆ, ಇದರಿಂದ ಬಲಭಾಗದಲ್ಲಿ ಒಂದು ಸೇತುವೆ ಇದೆ, ಸೇತುವೆ ಕೆಳಗಡೆನೆ ಅಂದ್ರೆ ಒಬ್ಬ ವ್ಯಕ್ತಿ ಮಾತ್ರ ಇಳಿದು ಹೋಗುವಂತ ಜಾಗದಲ್ಲಿ ಅವನು ತೋರಿಸಿರುವಂತ ನಂಬರ್ 9 ಜಾಗವನ್ನಾಗಿತ್ತಾರಾ, ನಂಬರ್ 8 ಜಾಗವನ್ನಾಗಿತ್ತಾರಾ, ಅಥವಾ ನಂಬರ್ 13 ಅಂದ್ರೆ ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದಲ್ಲಿರ್ತಕ್ಕಂಥ ಒಂದಿಷ್ಟು 4-5 ಮನೆಗಳಿದಾವೆ, ಅಲ್ಲಿ ವಿದ್ಯುತ್ ಪ್ರವಹಿಸುವಂತ ಒಂದು ಕಂಬ ಇದೆ, ಆ ಕಂಬದ ಕೆಳಗಡೆ ಹೂತಿದ್ದಾರೆ ಅಂತ ಹೇಳಿ ನಂಬರ್ 13 ನಮ್ಮ ಅಭಿಷೇಕ್ ಅವರು ಕೊಟ್ಟಂತ ಲೈವ್ ಏನ್ ಜಾಗ ಇದೆ ಅದೇ ಜಾಗದಿಂದ ಅಲ್ಲಿ 13 ನಂಬರ್ ಅಲ್ಲಿ ಮತ್ತೊಂದು ಪ್ರಕರಣ ಇರುವಂತದ್ದು ಅಂತಕ್ಕಂಥ ಒಂದಿಷ್ಟು ವಿಷಯಗಳನ್ನ ನಿನ್ನೆ ಕೂಡ ಮಾತನಾಡಿರುವಂತದ್ದು. ಪ್ರಮುಖವಾಗಿ ಅಧಿಕಾರಿಗಳು ಬೆಳ್ತಂಗಡಿ, ಮಂಗಳೂರು ಮತ್ತು ಧರ್ಮಸ್ಥಳಕ್ಕೆ ಪ್ರಮುಖವಾಗಿ ಓಡಾಡ್ತಾನೆ ಇದ್ದಾರೆ, ಮಾಹಿತಿಗಳನ್ನ ಕಲೆ ಹಾಕ್ತಾನೆ ಇದ್ದಾರೆ, ಮುಸುಕುದಾರಿಯಿಂದ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ತನಿಖೆಯನ್ನ ಕೈ ಇಳಿಸೋದಿಲ್ಲ, ಆದ್ರೆ ಬಂದಂತ ಮಾಹಿತಿಗಳನ್ನ ಯಾವುದನ್ನು ಸೋರಿಕೆ ಮಾಡ್ತಾ ಇಲ್ಲ. ಹೀಗಾಗಿ ಇಂದು ಕೂಡ ಆಗಿರುವ ಕೆಲಸ ಆಗುವಂತದ್ದು. ಆರಗಿತರ ಅಥವಾ ಮುಂದೆ ಹೊರದ ಜಾಗದಲ್ಲಿ ಅಥವಾ ಈ ಸೀರಿಯಲ್ ಅನ್ನ ಬಿಟ್ಟು ಇಲ್ಲಿ ಆಗ್ತಾ ಇಲ್ಲ, ಇಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿ ಮತ್ತೊಂದು ಹೋಗ್ತಾರಂತ ಕಾದ್ ನೋಡುವ ವಿಷಯ ಆಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಇನ್ನು ಈ ಎಲ್ಲ ಸ್ಥಳಗಳು ಯಾವ ರೀತಿನಲ್ಲಿ ಇದೆ, ಹೇಗಿದೆ, ಈ ಮಾರ್ಕ್ ಮಾಡಿರ್ತಕ್ಕಂಥ ಪಾಯಿಂಟ್ಗಳಲ್ಲಿ 10 ಮತ್ತು 11 ಅದು ಯಾವ ರೀತಿನಲ್ಲಿದೆ, ಅದು ಅಷ್ಟೇ ಪ್ರಮುಖನ. ಈ ಪಾಯಿಂಟ್ ನಂಬರ್ 13 ತುಂಬಾ ಪ್ರಮುಖ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಶವ ಸಿಕ್ಕೇ ಸಿಗುತ್ತೆ ಅಂತ ಈ ದೂರುದಾರ ಹೇಳ್ತಾ ಇದ್ದಾನೆ. ಅದೇ ರೀತಿ 10 ಮತ್ತು 11 ಹೇಗಿದೆ, ಆ ಜಾಗ ಹೇಗಿದೆ, ಅಲ್ಲಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ. ನಮ್ಮ ಪ್ರತಿನಿಧಿ ಅಭಿಷೇಕ್ ರಿಪೋರ್ಟ್ ಮಾಡಿದ್ದಾರೆ ನೋಡಿ. ನಾವು ಈ ಸದ್ಯ ನೇತ್ರಾವತಿ ಸ್ನಾನಘಟ್ಟ ಹಾಗೂ ನೇತ್ರಾವತಿ ನದಿಯ ಮಧ್ಯದಲ್ಲಿರುವಂತಹ ಕಾಡಿನ ಪ್ರದೇಶದಲ್ಲಿದ್ದೇವೆ. ನಿನ್ನೆ ನಾನೀಗಾಗಲೇ ಹೇಳದಂತೆ 5 ಕಡೆ ಗುರುತಿಸಿದಂತಹ ಸ್ಪಾಟ್ಗಳನ್ನ ಅಗಿಯಲಾಗಿರುವಂತದ್ದು, ಉತ್ಖನನ ಮಾಡಲಾಗಿರುವಂತದ್ದು. ಇವತ್ತು ಲೆಕ್ಕಾಚಾರದ ಪ್ರಕಾರ ನೋಡೋದಾದ್ರೆ 6, 7, 8, 9 ಅಥವಾ 10ರವರೆಗೂ ಈ ಉತ್ಖನನ ಮಾಡುವಂತಹ ಸಾಧ್ಯತೆ ಇರುವಂತದ್ದು, ನಿರೀಕ್ಷೆ ಕೂಡ ಇರುವಂತದ್ದು. ಈಗ ನಾವು ಈ ಧರ್ಮಸ್ಥಳ ಬೆಂಗಳೂರು ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವಂತಹ ಒಂದು ಪ್ರಮುಖ ಸ್ಪಾಟ್ ಅನ್ನ ತೋರಿಸ್ತಾ ಇದ್ದೇವೆ. ಯಾಕೆಂದ್ರೆ ನೇತ್ರಾವತಿ ನದಿಯ ಸುತ್ತಮುತ್ತಲೇ ನಾನು ಅನೇಕ ಶವಗಳನ್ನ ಹೂತು ಹಾಕಿದೆ ಅಂತ ವ್ಯಕ್ತಿ ಏನ್ ಹೇಳಿದಾನೆ, ಈ ಸದ್ಯದ ಮಟ್ಟಿಗೆ ಕಾಡಿನ ಒಳಗಿರುವಂತ ಅಂದ್ರೆ ಕ್ಲಿಯರ್ ಆಗಿ ನಿಮಗೆ ಕ್ಯಾಮರಾ ಪರ್ಸನ್ ಮಹೇಶ್ ತೋರಿಸ್ತಾ ಇದ್ದಾರೆ, ಪೊಲೀಸರು ಆ ಒಂದು ಏರಿಯಾವನ್ನ ಮಾರ್ಕ್ ಮಾಡಿ ಸೆಕ್ಯೂರ್ ಮಾಡಿರುವಂತದ್ದು. ಕೆಂಪು ಹಾಗೂ ಬಿಳಿ ಬಣ್ಣದ ಟೇಪ್ ಏನ್ ನೋಡ್ತಾ ಇದ್ರೆ ಅದು ಕ್ರೈಮ್ ಸೀನ್ ಆಗಿದೆ, ಇಲ್ಲಿ ಯಾರು ಕೂಡ ದಾಟುವಂತಿಲ್ಲ ಅಂತ ಮೆನ್ಷನ್ ಮಾಡಿರುವಂತ ಒಂದು ಪಾಯಿಂಟ್ ಅನ್ನ ನೀವು ಈ ಸದ್ಯದ ಮಟ್ಟಿಗೆ ನೋಡ್ತಿರುವಂತದ್ದು. ಈ ಜಾಗದ ಸಂಖ್ಯೆ ಅಂದ್ರೆ ಮಾರ್ಕಪ್ ಆಗಿರುವಂತಹ ಸಂಖ್ಯೆ 11 ಈ ಗಿಡಗಳ ಮಧ್ಯದಲ್ಲಿ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೇವಾದ್ರೂ ಎಷ್ಟರ ಮಟ್ಟಿಗೆ ಕಾಣುತ್ತೆ ಅನ್ನೋದು ಕ್ಯಾಮೆರಾ ಕಣ್ಣಿಗೆ ಮಾತ್ರ ಗೊತ್ತಾಗ್ಲಿಕ್ಕುಂಟು. ಆದ್ರೆ
ಪಾಯಿಂಟ್ ನಂಬರ್ 11 ನನ್ನ ದೃಷ್ಟಿಗೆ ಕಾಣ್ತಿರುವಂತೆ ಪಾಯಿಂಟ್ ನಂಬರ್ 11 ಈಗ ನಾವು ನಿಮಗೆ ತೋರಿಸಿದ್ದೇವೆ. ಇದರಿಂದ ಕೇವಲ ಒಂದು 10 ಮೀಟರ್ ಅಂತರದಲ್ಲೇ ಮತ್ತೊಂದು ಜಾಗವನ್ನ ಕೂಡ ಗುರುತು ಮಾಡಲಾಗಿದೆ. ಇದು ಪಾಯಿಂಟ್ ನಂಬರ್ 10. ಇಲ್ಲಿಗೆ 10 ಹಾಗೂ 11ನೇ ಸ್ಪಾಟ್ ಅನ್ನ ಗುರುತುಪಡಿಸಲಾಗಿರುವಂತದ್ದು. ಪ್ರಾಬಬ್ಲಿ ಇವತ್ತು 11ನೇಯ ಸ್ಪಾಟ್ ನಲ್ಲಿ ಉತ್ಖನನ ಮಾಡದೆ ಹೋದ್ರೂ ಕೂಡ 10ನೇ ಸ್ಪಾಟ್ ನ ವರೆಗೂ ಬರುವಂತ ಸಾಧ್ಯತೆ ಹಾಗೂ ನಿರೀಕ್ಷೆ ಇರುವಂತದ್ದು. ಒಂದು ಬೃಹತ್ ಗಾತ್ರದ ಮರವಿದೆ. ಮರದ ಸುತ್ತಮುತ್ತ ಪಾಯಿಂಟ್ ಅನ್ನ ಮಾರ್ಕ್ ಮಾಡಲಾಗಿರುವಂತದ್ದು. ಇಂತಹ ಅಂದ್ರೆ 13 ಸ್ಪಾಟ್ಗಳನ್ನು ಏನು ಈ ವ್ಯಕ್ತಿ ಗುರುತು ಮಾಡಿದ್ದಾನೆ, ಇವುಗಳ ಉತ್ಖನನದ ನಂತರ ಮತ್ತಿಷ್ಟು ಸ್ಪಾಟ್ಗಳನ್ನ ಗುರುತು ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಮತ್ತೊಂದ್ ಕಡೆ ಆ ವ್ಯಕ್ತಿ ಹೇಳ್ತಿರುವಂತದ್ದು ಸತ್ಯವೇ ಆಗಿದ್ದರೆ ಇಲ್ಲಿ ಯಾರಾದರೂ ಬಂದು ಆ ಗುಂಡಿಯನ್ನ ಅಗೆಯಬಾರದು ಅನ್ನೋ ಒಂದು ಕಾರಣದಿಂದಾಗಿ ಪ್ರತಿಯೊಂದು ಮಾರ್ಕಪ್ ಆಗಿರೋ ಜಾಗದ ಬಳಿ ಪೊಲೀಸರ ನಿಯೋಜನೆ ಆಗಿರುವಂತದ್ದು. 24 ಗಂಟೆಗಳ ಕಾಲ ಸಶಸ್ತ್ರರಾಗಿರುವಂತ ಪೊಲೀಸರು ಈ ಸದ್ಯದ ಮಟ್ಟಿಗೆ ನಿಯೋಜನೆ ಆಗಿದ್ದಾರೆ. ಕೇವಲ ಇಲ್ಲಿ ಅಂತಲ್ಲ, ಉತ್ಖನನ ಆದ ಸ್ಥಳದಲ್ಲೂ ಮುಗಿದ ಸ್ಥಳದಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆಗೆ ಒಳಪಡಿಸಿರುವಂತದನ್ನ ನಾವು ತೋರಿಸ್ತಾ ಇರುವಂತದ್ದು. ಇನ್ನುಳಿದಂತೆ ಇವತ್ತು ಆ ವ್ಯಕ್ತಿ ಯಾವೆಲ್ಲ ಜಾಗಗಳನ್ನ ಎಷ್ಟು ಬೇಗ ಇವತ್ತು ಉತ್ಖನನ ಮಾಡಿ ತೋರಿಸ್ತಾರೆ, ಅಲ್ಲಿ ಏನಾದ್ರೂ ಸಿಗುತ್ತಾ, ಒಂದು ವೇಳೆ ಈ ವ್ಯಕ್ತಿ ಹೇಳ್ತಿರುವಂತದ್ದು ಸತ್ಯವಾ ಸುಳ್ಳ, ಅಥವಾ ಈ ವ್ಯಕ್ತಿ ಸತ್ಯ ಹೇಳ್ತಿದ್ರು ಕೂಡ ನೈಸರ್ಗಿಕ ಕಾರಣದಿಂದ ಅಥವಾ ನೈಸರ್ಗಿಕ ವಿಕೋಪದಿಂದ ಆದಂತ ಒಂದು ಲ್ಯಾಂಡ್ ಸ್ಲೈಡ್ ನಲ್ಲಿ ಏನಾದ್ರೂ ಈ ಹೆಣ್ಣಗಳು ಅಥವಾ ಈ ಅಸ್ಥಿಪಂಜರಗಳು ತೊಳೆದು ಹೋಗಿದೆಯಾ, ಜಾರಿ ಹೋಗಿದೆಯಾ, ಇಂತಹ ಅನೇಕ ಗೊಂದಲಗಳಿರೋದ್ರಿಂದ ಈ ಗೊಂದಲಗಳನ್ನ ಎಸ್ಐಟಿಯ ಅಧಿಕಾರಿಗಳು ಈ ಸದ್ಯದ ಮಟ್ಟಿಗೆ ನಿಭಾಯಿಸಬೇಕಾಗಿರುವಂತದ್ದು. ಇವತ್ತು ಬೆಳಿಗ್ಗೆ 11 ಗಂಟೆಯ ನಂತರ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಮತ್ತೊಮ್ಮೆ ಅನಾಮಧೇಯ ವ್ಯಕ್ತಿ ನಿಗೂಢ ಸ್ಥಳದಿಂದ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಅಲ್ಲಿಂದ ಪೊಲೀಸರ ಭದ್ರತೆಯಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆರಂಭ ಆಗುತ್ತೆ. ಆತನನ್ನ ಈ ಒಂದು ಸ್ಪಾಟ್ಗೆ ಕರೆದುಕೊಂಡು ಬರಲಾಗುತ್ತೆ. ಸಂಜೆ ಸುಮಾರು 6 ಗಂಟೆ ವೇಳೆಗೆ ಈ ಒಂದು ಕಾರ್ಯಕ್ಕೆ ಇವತ್ತಿನ ದಿನಕ್ಕೆ ವಿರಾಮವನ್ನ ನೀಡಲಾಗುತ್ತೆ. ಅಷ್ಟರವರೆಗೆ ಈಗ ಗೇಟ್ ಓಪನ್ ಇದೆ. ನಿನ್ನೆ ರಾತ್ರಿ ಪ್ರಣಬ್ ಮೊಹಂತಿ ಮತ್ತೊಂದು ಸುತ್ತು ಈ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಈ ಮುಸುಕುಧಾರಿ ವ್ಯಕ್ತಿ ಇನ್ನಷ್ಟು ವಿಚಾರಗಳನ್ನ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅದು ಸತ್ಯವಾ ಅಲ್ವಾ ಏನು ಅನ್ನೋದನ್ನ ತನಿಖೆಯ ಮುಖಾಂತರ ಮಾತ್ರ ಎಸ್ಐಟಿ ಅಧಿಕಾರಿಗಳು ಕಂಡುಕೊಳ್ಳೋದಕ್ಕೆ ಸಾಧ್ಯ. ನಿನ್ನೆ ರಾತ್ರಿ ಈ ವ್ಯಕ್ತಿಯನ್ನ ವಿಚಾರಣೆಗೆ ಇದು ಮಾಡಲಾಗಿದೆ. ಲೆಟ್ ಮಿ ಗೆಟ್ ಬ್ಯಾಕ್ ಟು ಮಾರುತಿ. ಈಗ ನಿನ್ನೆ ರಾತ್ರಿ ಮತ್ತೊಂದು ಸುತ್ತು ಈ ಮಾಸ್ಕ್ ಮ್ಯಾನ್ ಏನಿದಾನೆ, ಈ ಮಾಸ್ಕ್ ಮ್ಯಾನ್ ನ ವಿಚಾರಣೆ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಇನ್ನೂ ಏನಾದ್ರೂ ವಿಚಾರಗಳನ್ನ ಆತ ಬಾಯ್ಬಿಟ್ಟಿದ್ದಾನ, ಇನ್ನೂ ಏನಾದ್ರೂ ಆತನ ದೂರಿದೆಯಾ, ಈ ತರ ಮಾಡಿದೀನಿ ಆ ತರ ಮಾಡಿದೀನಿ ಅಂತ. ಮತ್ತೆ ನಿನ್ನೆ ರಾತ್ರಿ ಇನ್ನೊಂದು ಸುತ್ತು ಸಭೆಯನ್ನ ಕೂಡ ನಡೆಸಿದ್ದಾರೆ ಅಂತ ಮಾಹಿತಿ ಇದೆ. ಅಧಿಕಾರಿಗಳು ಈ ಸಂಬಂಧವಾಗಿ ಏನ್ ಹೇಳ್ತಾ ಇದ್ದಾರೆ, ಆಕ್ಚುಲಿ ಏನೆಲ್ಲ ಅಪ್ಡೇಟ್ ಇದೆ?